ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ನಟ ದರ್ಶನ್ ಅವರಿಗೆ ಇವತ್ತು ಒಂದು ರೀತಿಯಲ್ಲಿ ನಿರ್ಣಾಯಕ ದಿವಸ ಅನ್ನುವಂಥ ರೀತಿ ಪರಿಭಾವಿಸಿದ್ರು. ಖುದ್ದು ನಟ ದರ್ಶನ್ ಅವರು, ಅವರ ಅಪಾರವಾದಂಥ ಅಭಿಮಾನಿ ಬಳಗ ಮತ್ತು ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಇವತ್ತು ಜಾಮೀನಿನ ನಿರೀಕ್ಷೆಯಲ್ಲಿದ್ದರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವಂತಹ ನಟ ದರ್ಶನ್ ಅವರು ಇವತ್ತು ಜಾಮೀನು ಸಿಕ್ಕೇ ಸಿಗುತ್ತೆ ಅನ್ನುವಂಥ ಒಂದು ಭರವಸೆಯಲ್ಲಿ ಮತ್ತು ನಿರೀಕ್ಷೆಯಲ್ಲಿ ಇದ್ದರು. ಆದರೆ ಜಾಮೀನಿನ ನಿರೀಕ್ಷೆಯಲ್ಲಿದ್ದಂತಹ ನಟ ದರ್ಶನ್ ಅವರಿಗೆ ಒಂದು ಆಘಾತ ಎದುರಾಗಿದೆ. ಅವರು ಸಲ್ಲಿಸಿದ್ದಂತಹ ಅರ್ಜಿಯಲ್ಲಿ ಉಲ್ಲೇಖ ಆಗಿದ್ದಂಥ ಅಂಶಗಳೇನು ಅಂತ ಹೇಳಿದ್ರೆ, ಸಹ ಕೈದಿಗಳಿಂದ ನನಗೆ ಜೀವ ಬೆದರಿಕೆ ಇದೆ, ಸರಿಯಾದಂತಹ ಬೇಸಿಕ್ ಫೆಸಿಲಿಟೀಸ್ ನನಗೆ ಜೈಲಿನಲ್ಲಿ ಸಿಗುತ್ತಾ ಇಲ್ಲ, ಮತ್ತು ಈ ಒಂದು ಪ್ರಕರಣದ ವಿಚಾರಣೆ ಬಹಳ ಡಿಲೇ ಆಗ್ತಾ ಇದೆ, ತುಂಬ ವಿಳಂಬ ಆಗ್ತಾ ಇದೆ ಅನ್ನುವಂತಹ ಅಂಶಗಳನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ರು. ಒಟ್ಟಾರೆ ಇವತ್ತು ಕೋರ್ಟ್ ಕೊಟ್ಟಿರುವಂತಹ ತೀರ್ಪು ಒಂದರ್ಥದಲ್ಲಿ ನಟ ದರ್ಶನ್ ಅವರಿಗೆ ಏನು ಜಾಮೀನಿನ ನಿರೀಕ್ಷೆ ಇತ್ತು ಅವರ ಆಸೆಗೆ ತಣ್ಣೀರು ಎರಚಿದಂತೆ ಆಗಿದೆ. ಎರಡೆರಡು ರೀತಿಯಲ್ಲಿ ವಿಚಾರವನ್ನು ಚರ್ಚಿಸಲಾಗ್ತಾ ಇದೆ, ವಿಶ್ಲೇಷಣೆ ಮಾಡಲಾಗ್ತಾ ಇದೆ. 1 ವರ್ಷದ ತನಕವೂ ಕೂಡ ಏನು ನಟ ದರ್ಶನ್ ಅವರಿಗೆ ಜಾಮೀನು ಸಿಗೋದಿಲ್ಲ ಅನ್ನುವಂಥ ತೀರ್ಪು ಏನು ಬಂದಿದೆ, ಇದು ಒಂದರ್ಥದಲ್ಲಿ ದರ್ಶನ್ ಅವರಿಗೆ ಉಪಯುಕ್ತವಾಗತ್ತೆ, ಹೆಲ್ಪ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ, ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಚಿತ್ರರಂಗದ ಕಥೆ ಏನಾಗಬಹುದು, ದರ್ಶನ್ ಅವರ ಭವಿಷ್ಯ, ಈ ಜೈಲಲ್ಲೇ ಇರ್ತಾರಾ, ಹೊರಬಂದ ಮೇಲೇನು, ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಇದೇ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ ಜೈಲಲ್ಲೇ ದರ್ಶನ. ಸುಪ್ರೀಂ ಮೆಟ್ಟಿಲೇರಿದಂತಹ ದಾಸನಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಜಾಮೀನಿನ ನಿರೀಕ್ಷೆಯಲ್ಲಿದ್ದಂತಹ ನಟ ದರ್ಶನ್ಗೆ ಬಿಗ್ ಶಾಕ್ ಎದುರಾಗಿದೆ. ಜಾಮೀನು ನೀಡೋದಕ್ಕೆ ದೇಶದ ಸರ್ವೋಚ್ಚ ನ್ಯಾಯಾಲಯ ನಿರಾಕರಣೆ ಮಾಡಿದೆ. ಕೊಟ್ಟಿರುವಂತಹ ತೀರ್ಪು ಮುಂದಿನ 365 ದಿವಸ 1 ವರ್ಷ ನಟ ದರ್ಶನ್ಗೆ ಜೈಲು ವಾಸ ಫಿಕ್ಸ್. 2027 ಮೇ 15 ತನಕವೂ ಕೂಡ ನಟ ದರ್ಶನ್ಗೆ ಜೈಲು ವಾಸ. ಈ ಮಧ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯ ವಿಚಾರಣೆಗೆ ಸುಪ್ರೀಂ ಕೋರ್ಟ್ 1 ವರ್ಷದ ಗಡುವನ್ನು ಕೊಟ್ಟಿದೆ. ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ಕೆರಿಯರ್ ಮುಗಿದೇ ಹೋಯ್ತಾ ಅನ್ನುವಂತಹ ಚರ್ಚೆಗಳಾಗ್ತಾ ಇದೆ. 1 ವರ್ಷದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಸಾಕ್ಷ್ಯಗಳ ವಿಚಾರಣೆ ಮುಗಿಯಕ್ಕೆ ಸಾಧ್ಯ ಇದೆಯಾ? ದರ್ಶನ್ ಅವರ ಕಥೆ ಏನಾಗತ್ತೆ? ಈಗಾಗಲೇ ಅವರು ತೀವ್ರವಾದಂತಹ ಬೆನ್ನು ನೋವಿನಿಂದ ಬಳಲ್ತಾ ಇದ್ದಾರೆ. ಒಂದಷ್ಟು ಆರೋಗ್ಯದ ಸಮಸ್ಯೆಗಳು, ತೀವ್ರವಾದಂತಹ ಅನಾರೋಗ್ಯ, ಹಣ್ಣಾಗ್ಬಿಟ್ಟಿದ್ದಾರೆ. ದರ್ಶನ್ ಅವರ ಫಿಟ್ನೆಸ್ ಎಲ್ಲರಿಗೂ ಗೊತ್ತಿತ್ತು, ಎಂಥ ಹೈಟು, ಎಂಥ ಪರ್ಸನಾಲಿಟಿ. ಆದರೆ ಇವತ್ತು ದರ್ಶನ್ ಅವರ ಪರಿಸ್ಥಿತಿ ಹಾಗಿಲ್ಲ. ಜೈಲು ವಾಸ ಅಂದ್ರೇನೆ ಹಾಗೆ. ಅಟ್ ದ ಸೇಮ್ ಟೈಮ್ ದರ್ಶನ್ ಅವರು ಬೇಲ್ ಅರ್ಜಿ ಸಲ್ಲಿಕೆ ಏನು ಮಾಡಿದ್ದಾರೆ, ವಾಸ್ ಇಟ್ ಎ ರಾಂಗ್ ಟೈಮ್ ಅನ್ನುವಂಥ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಒಂದಷ್ಟು ದಿವಸ ಕಾದಿದ್ದು ಏನಾದರೂ ಅರ್ಜಿ ಸಲ್ಲಿಕೆ ಮಾಡಿದ್ದಿದ್ದರೆ ಬಹುಶಃ ಇವರಿಗೆ ಬೇಲ್ ಸಿಕ್ಕಿಬಿಡ್ಬೋದಿತ್ತೇನೋ, ಅಥವಾ ದರ್ಶನ್ ಪರ ವಕೀಲರು ಸಲ್ಲಿಸಿರುವಂತಹ ಅಂಶಗಳೇನಿದೆ ಅಂದರೆ, ಸಹ ಕೈದಿಗಳಿಂದ ನನಗೆ ಜೀವ ಬೆದರಿಕೆ ಇದೆ, ಕನಿಷ್ಠ ಸವಲತ್ತುಗಳನ್ನು ಕೂಡ ಜೈಲಧಿಕಾರಿಗಳು ನನಗೆ ಕೊಡ್ತಾ ಇಲ್ಲ, ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ, ನನಗೆ ಕಷ್ಟ ಆಗ್ತಾ ಇದೆ, ಪ್ರಕರಣದ ವಿಚಾರಣೆ ವಿಳಂಬ ಆಗ್ತಾ ಇದೆ, ಹೀಗಾಗಿ ನನಗೆ ಜಾಮೀನನ್ನು ಕೊಡಬೇಕು ಅಂತ ಸುಪ್ರೀಂ ಮೆಟ್ಟಿಲೇರಿದ್ರು. ವೆರಿನ್ ಇದೇ ತಪ್ಪಾಗಿ ಹೋಯ್ತಾ ದರ್ಶನ್ ಅವರಿಗೆ, ಇದೇ ಮುಳುವಾಗಿ ಹೋಯ್ತಾ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ. ಅಟ್ ದಿ ಸೇಮ್ ಟೈಮ್ ಏನಿವತ್ತು ತೀರ್ಪು ಬಂದಿದೆ, ಇದು ಒಂದರ್ಥದಲ್ಲಿ ಪ್ಲಸ್ ಪಾಯಿಂಟ್ ಆಗತ್ತಾ ದರ್ಶನ್ ಅವರಿಗೆ. ಮತ್ತೊಂದು ಕಡೆ ಅಪಾರವಾದಂಥ ಅಭಿಮಾನಿ ಬಳಗವನ್ನು ಹೊಂದಿರುವಂತಹ ದರ್ಶನ್ ಅವರು ಚಿತ್ರರಂಗಕ್ಕೆ ಕೊಟ್ಟಿರುವಂತಹ ಕೊಡುಗೆಗಳು ಎಲ್ರಿಗೂ ಗೊತ್ತೇ ಇದೆ. ಹೀಗಾಗಿ ಚಿತ್ರರಂಗಕ್ಕೂ ದರ್ಶನ್ ಅವರಿಗೂ ಎಲ್ಲೋ ಒಂದು ಕಡೆ ಏನಾಗಬಹುದು ಅನ್ನುವಂಥ ಚರ್ಚೆಗಳು. ಇದೆಲ್ಲ ವಿಚಾರವನ್ನು ನಾನು ಇವತ್ತು ಚರ್ಚೆ ಮಾಡ್ತಾ ಹೋಗ್ತೇನೆ. ನನ್ನ ಜೊತೆಗೆ ಚಲನಚಿತ್ರ ನಿರ್ದೇಶಕರಾದಂತಹ ಕೆ ಗಣೇಶ್ ಅವರಿದ್ದಾರೆ.
ಚಲನಚಿತ್ರ ನಿರ್ಮಾಪಕರಾದಂತಹ ಮಾಲತಿ ಗೌಡ ಅವರು, ಜೊತೆಗೆ ಹಿರಿಯ ವಕೀಲರಾದಂತಹ ಪ್ರಖ್ಯಾತ್ ಗೌಡ ಅವರು ಝೂಮ್ ಸಂಪರ್ಕದಲ್ಲಿದ್ದಾರೆ. ಎಲ್ಲರಿಗೂ ಕೂಡ ನಮಸ್ಕಾರ. ಕಾರ್ಯಕ್ರಮಕ್ಕೆ ಚರ್ಚೆಗೆ ಆತ್ಮೀಯವಾದಂತಹ ಸ್ವಾಗತ. ಅಲ್ಲಿ ಜಸ್ಟ್ ಸ್ಟಾರ್ಟ್ ವಿತ್ ನಮ್ಮ ಡೈರೆಕ್ಟರ್, ಸಿನಿಮಾದವರು, ಸಿನಿಮಾ ನಟರು ದರ್ಶನ್. ಅಂದರೆ ಅವರ ಅಪಾರವಾದಂತಹ ಕೊಡುಗೆ ಇದೆ ಸರ್. ಅಂದರೆ ಫ್ರಮ್ ದಿ ಬೇಸಿಕ್ ಲೆವೆಲ್ ಏನೂ ಇಲ್ಲದೆ, ಅವರಪ್ಪ ಖಳನಟರಾಗಿದ್ದರೂ ಕೂಡ ಯಾವುದೇ ಥರದ ಸಪೋರ್ಟ್ ಇಲ್ಲದೆ ತಮ್ಮದೇ ಆದಂತಹ ದಾರಿಯಲ್ಲಿ ಕಷ್ಟಪಟ್ಟುಕೊಂಡು ಇವತ್ತೊಂದು ಸಾಮ್ರಾಜ್ಯವನ್ನೇ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕೆಂದರೆ ಯಾರಿಗೂ ಇಲ್ಲ ಅಂತ ಅಭಿಮಾನ ಬಳಗ. ಅಂಥ ನಟನಿಗೆ ಈ ಥರದ ಪರಿಸ್ಥಿತಿ, ಇವತ್ತು ಬಂದಿರುವಂತಹ ತೀರ್ಪಿನ ಮೇರೆಗೂ ಕೂಡ ನಿಮ್ಮ ಫಸ್ಟ್ ರಿಯಾಕ್ಷನ್? ಸೊ ಅದು ದುಃಖದ ವಿಷಯ. ಯಾಕೆಂದರೆ ನಾನು ದರ್ಶನ್ ಹತ್ರ ಮಾತಾಡಿದ್ದೀನಿ ಒಂದು ಸರಿ. ಓಕೆ. ನಾನು ಕೇಳ್ಪಟ್ಟಿದ್ದು ಇಂಡಸ್ಟ್ರಿನಲ್ಲಿ, ಯಾಕೆಂದರೆ ದರ್ಶನ್ಗಿಂತ ನಾನು ಸೀನಿಯರು. ಓಕೆ. ನಾನು 2ನೇ ಚಿತ್ರ ನಾನೇ ಸತ್ಯ ಮಾಡುವಾಗ ನಾನೇ ಪ್ರೊಡ್ಯೂಸರ್, ನಾನೇ ಡೈರೆಕ್ಟ್ರು, ನಾನೇ ಹೀರೋ. ಓಕೆ. ಅದಾಗಿದ್ರೆ ಮೇಲೆ ದರ್ಶನ್ ಮೆಜೆಸ್ಟಿಕ್ ಬಂತು. ದರ್ಶನ್ಗೆ ಹಾಕ್ಕೊಂಡು ಒಂದು ಪಿಕ್ಚರ್ ಮಾಡೋಕ್ಕೆ ಒಂದು ಪ್ಲ್ಯಾನ್ ಎಲ್ಲ ಇತ್ತು. ಶ್ರೀನಿವಾಸಂದು ಒಬ್ಬರು ಇದ್ದರು, ಅವ್ರ ಊರ ಕಡೆನೇ ಇದು ಮಾತುಕತೆ ನಾವೆಲ್ಲ ಮಾತಾಡಿದ್ದು. ಆಮೇಲೆ ಅದು ಫೈನಲೈಸ್ ಆಗಿಲ್ಲ. ದರ್ಶನ್ನು ನಾನು ನೋಡಿರೋದಷ್ಟು ಇನ್ನೊಂದು ಸ್ವಿಟ್ಜರ್ಲ್ಯಾಂಡಲ್ಲಿ ನನ್ನ ಫ್ರೆಂಡ್ ಇದ್ದಾರೆ. ಫಾರಿನ್ ಶೂಟಿಂಗ್ ಹೋಗಿದ್ರೆ ನನ್ನ ಫ್ರೆಂಡೇ ಅವ್ರನ್ನ ನೋಡ್ಕೊಳ್ಳೋದು ಎಲ್ಲನೂ, ಪ್ರತಿಯೊಂದೂ. ಅವರು ಇವತ್ತು ಬೆಳಗ್ಗೆ ಕೂಡ ಮಾತಾಡಿದೆ. ಅವ್ರು ಹೇಳಿದರು ತುಂಬ ದುಃಖಪಟ್ಟರು. ಯಾಕೆಂದರೆ ವೆರಿ ಹಂಬಲ್ ಪರ್ಸನ್. ಅವ್ರ ಪರ್ಸ್ನಾಲಿಟಿ ನೋಡೋಕ್ಕೆ ತುಂಬ ಇದಾಗಿ ಒಂದು 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 ಅನುಮಾನಷ್ಟು ಒಂದು ಗಂಭೀರವಾಗಿರ್ತದೆ ಹೊತ್ತು ಅವ್ರು ತುಂಬ ಆರ್ಟ್ಲಿ ವೆರಿ ಪೊಲೈಟ್ ಪರ್ಸನ್, ಒಳ್ಳೆ ಪರ್ಸನ್. ಇದು ಏನು ನಡೀತು, ಹೆಂಗೆ ನಡೀತು ಅಂದು ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಅದು FIR ಆಗಿದೆ, ಪೊಲೀಸ್ ಆಗಿದೆ, ಕೋರ್ಟ್ವರೆಗೂ ಬಂದಿದೆ, ಆಗಿದೆ, ಚಾರ್ಜ್ ಶೀಟ್ ಆಗಿದೆ. ಆದರೆ ಒಂದು ವಿಷಯ ಮಾತ್ರ ಮುಖ್ಯ. ಯಾಕೆಂದರೆ ಈ ಕಾನೂನು ಪ್ರಕಾರ ನನಗೆ ತುಂಬ ಚೆನ್ನಾಗಿ ಗೊತ್ತು. ಇಲ್ಲಿ ಲೋಯರ್ ಕೋರ್ಟಿಂದ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ಬಿಟ್ಟು ಬಂದಿರೋ ವ್ಯಕ್ತಿ ನಾನು. ಎಲ್ಲ ಕೇಸ್ಗಳು ನೋಡಿರೋ ವ್ಯಕ್ತಿ. ಇನ್ನು ಸುಪ್ರೀಂ ಕೋರ್ಟಲ್ಲಿ ನಮ್ಮ ಫ್ರೆಂಡ್ಸ್ಗಳೆಲ್ಲ ಇವತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿದ್ದಾರೆ, ಇನ್ನು ಕೆಲವರು ಇದ್ದಾರೆ. ಇನ್ನು ಗೋಪಿ ಶಾಸ್ತ್ರಿ ಅಂತ ಒಬ್ಬರು ಕರ್ನಾಟಕದಲ್ಲಿ ನನ್ನ ಫ್ರೆಂಡು, ತುಂಬ ವೆರಿ ವೆರಿ ಸೀನಿಯರ್ ಮೋಸ್ಟ್ ಪರ್ಸನ್. ಟೆಕ್ನಿಕಲ್ ಆಗಿ ಯಾರು ಈ ಕೇಸ್ನ ತಗೊಂಡೋಗ್ತಾರೆ, ಯಾವ ಥರ ಪ್ರೆಸೆಂಟ್ ಮಾಡ್ತಾರೆ, ಯಾವ ಥರ ಇದಕ್ಕೆ ಎದುರಾಗಿ ಅವರು ಸಾಕ್ಷಿಯನ್ನು ಕೊಡ್ತಾರೆ ಅನ್ನೋದು ಒಂದು ವಿಷಯ ಇದೆ. ದರ್ಶನ್ ವಿಷಯದಲ್ಲಿ ಇಲ್ಲಿ ಏನೋ ಸ್ವಲ್ಪ ಏರ್ಪೇರ್ ಆಗಿದೆ. ಅದು ಏನು ಎಂತ ಅಂತ ಏನೋ ಯಾವ ಕಡೆನೇ ಒಂದು ಕಡೆ ಆಗಿರುತ್ತೆ. ಯಾಕೆಂದರೆ ಇದು ಪ್ರತಿಯೊಂದು ಪೇಪರ್ ನೋಡಿದರೆ ಗೊತ್ತಾಗುತ್ತೆ. ಈ ಚಾರ್ಜ್ ಶೀಟ್ ಆಗಲಿ, ಇದಕ್ಕೆ ಎದುರಾಗಿ ದರ್ಶನ್ ಕಡೆ ಇರೋ ಇವರು ವಕೀಲರು ಏನು ಹಾಕಿದ್ದಾರೆ, ಏನನ್ನು ಕೊಟ್ಟಿದ್ದಾರೆ, ಅದೆಲ್ಲ ಇದೆ. ಇತ್ತೀಚೆಗೆ ಬಂದು ಇಲ್ಲಿ ರಿಟ್ ಅಪೀಲ್ ಆಪ್ಷನ್ ಇದೆ ನಮಗೆ. ಹೈಕೋರ್ಟಲ್ಲಿ ರಿಟ್ ಅಪೀಲ್ ಆಪ್ಷನ್ ಇದೆ. ಅದು ಅವರು ಟ್ರೈ ಮಾಡಿದ್ರ, ಅದು ಟ್ರೈ ಮಾಡೋದಕ್ಕೇ ಬಿಫೋರು ಸುಪ್ರೀಂ ಕೋರ್ಟ್ ಹೋದ್ರ, ಅಲ್ಲಿ ಈ ಥರ ತಗೊಂಡು ಬಂದ್ರ ಅಂತ ಗೊತ್ತಾಗಿಲ್ಲ. ಯಾಕೆಂದರೆ ಈ ಕೇಸ್ ಹಿಸ್ಟ್ರಿ ಗೊತ್ತಿಲ್ಲದೆ ನಾವು ಏನು ಹೇಳೋಕ್ಕಾಗಲ್ಲ. ಒಂದು ಪಾಯಿಂಟು. ಇನ್ನೊಂದು ಏನಂದರೆ, ಈಗ 1 ವರ್ಷ ಕಾಲ ಹೇಳಿದ್ದಾರೆ. ಇದು ಗ್ಯಾರಂಟಿ 1 ವರ್ಷ ಒಳಗಡೆ ಕ್ಲೋಸ್ ಆಗುತ್ತೆ ಕೇಸು. ಅದು ಅನುಮಾನನೇ ಪಡಬಾರ್ದು. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ತೀರ್ಪು ಹೇಳಿರೋದು 1 ವರ್ಷದ ಒಳಗಡೆ ಆಗಲಿಲ್ಲ ಅಂದ್ರೆ ಆಮೇಲೆ ಜಾಮೀನಿನ ಪರಿಶೀಲನೆ ಮಾಡೋಣ, ಇಲ್ಲ ಮುಗಿಸಿ ಆದಷ್ಟು ಅಂತಾನೆ ಹೇಳಿದ್ದಾರೆ. ಇಲ್ಲ, ಇದು ಮುಗಿಸ್ರೆ ಇದು ಹೋಗಿದ್ದು ಒಂದು ರೀತಿಯಲ್ಲಿ ಒಳ್ಳೇದ ಕೆಟ್ಟದ ಅನ್ನೋದಕ್ಕಿಂತ ಇದು ಆಗಷ್ಟು ಬೇಗ ಮುಗೀತದೆ ಒಂದು. ಇನ್ನೊಂದೇನೆಂದ್ರೆ ಸಿನಿಮಾ ಇಂಡಸ್ಟ್ರಿ ಪರವಾಗಿ ಏನು ಕೇಳ್ಕೊಳ್ತೀವಿ ಅಂದ್ರೆ, ಎಲ್ಲರೂ ದರ್ಶನ್ ಬಿಡುಗಡೆ ಆಗಬೇಕು, ಹೊರಗಡೆ ಬರಬೇಕು ಅನ್ನೋದು ಇದೆ. ಯಾಕೆಂದ್ರೆ ಅವ್ರ ಮೇಲೆ ಎಲ್ಲರಿಗೂ ಒಂದು ಸಾಫ್ಟ್ ಕಾರ್ನರ್ ಇವತ್ತವರೆಗೂ ಇದೆ. ವೈ ಫಾರ್ ವಾಟ್ ಸರ್ ಸಾಫ್ಟ್ ಕಾರ್ನರ್? ಸಾಫ್ಟ್ ಕಾರ್ನರ್ ಅಂದರೆ ಇಂಡಸ್ಟ್ರಿನಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ, ಯಾರಿಗೂ ಕೆಟ್ಟದ್ದು ಮಾಡಲಿಲ್ಲ. ಈ ಘಟನೆಗಳು ನಡೆದಿದ್ದು ಎಲ್ಲರಿಗೂ ಶಾಕಿಂಗ್ ನ್ಯೂಸೇ ಅದು. ಇದು ಹಿಂದೆ ಹೇಳ್ತಾ ಇದ್ದೀನಿ, ಒಂದು 80 ವರ್ಷಕ್ಕೆ ಹಿಂದೆ ಸೌತ್ ಇಂಡಿಯಾದಲ್ಲಿ ತಮಿಳ್ನಾಡಲ್ಲಿ ಒಂದು ದೊಡ್ಡ ಸೂಪರ್ ಸ್ಟಾರ್ ಭಾಗವತರ್, ಆಮೇಲೆ NS ಕೃಷ್ಣನ್ ಇಬ್ಬರು ಜಯಕಾಂತ್ ಅನ್ನೋ ಒಬ್ಬರು ಮರ್ಡರ್ ಕೇಸಲ್ಲಿ ಸಿಕ್ಕಾಕೊಂಡ್ರು. ಅವರು ಒಬ್ಬ ನ್ಯೂಸ್ ರೀಡರು, ಅವ್ರನ್ನೂ ಇವ್ರು ಕೊಂದಾಕಿದ್ರು, ಯಾರನ್ನೂ ಏನೋ ಇದೇ ಥರನೇ ಸ್ಟೋರಿ. ಲಾಸ್ಟ್ ಕೊನೆಗೆ ಅದು ಸುಪ್ರೀಂ ಕೋರ್ಟು ಇದು ಲಂಡನ್ಗೆ ಹೋಯ್ತು. ಯಾಕೆಂದರೆ ಬಿಫೋರ್ ಫ್ರೀಡಮ್ ಕೊನೆಗೆ ಅವರು ಅಕ್ಯೂಟೆಡ್ ಆದರು. ಅದಕ್ಕೆ ಒಳಗಡೆ ಎಷ್ಟೋ ಘಟನೆಗಳೆಲ್ಲ ನಡೆದೋಯ್ತು. ಆದರೆ ಈ ಕೇಸು ಪ್ರಕಾರ ನಮ್ಮ ಈಗ ಇರೋ ಫಾಸ್ಟ್ ಟ್ರ್ಯಾಕಲ್ಲಿ ಇದು ಯಾಕೆ ಇಷ್ಟೊಂದು ಎಳೆದ್ರು ಅಂತ ಗೊತ್ತಾಗಿಲ್ಲ ನನಗೆ. ಇನ್ನೊಂದು ನಿಮಗೆ ಗೊತ್ತಿರಬೇಕು, ಗೋವರ್ಧನ್ ಮೂರ್ತಿ ನಮ್ಮ ಸ್ನೇಹಿತರು, ಮಾದೇಶ ಫಿಲ್ಮ್ ಪ್ರೊಡ್ಯೂಸರು, ಅವ್ರದ್ದು ಒಂದು ಮರ್ಡರ್ ಕೇಸಲ್ಲಿ ಸಿನಿಮಾ ಇಂಡಸ್ಟ್ರಿಯವರೆಗೂ ಪ್ರತಿಯೊಬ್ಬರಿಗೂ ಗೊತ್ತು, ತುಂಬ ದೊಡ್ಡದಾಯಿತು. ಅವ್ರನ್ನೂ ಕೊನೆಗೆ ಅಕ್ಯೂಟೆಡ್ ಆಯಿತು. ನೆಕ್ಸ್ಟು ಈಗ ಸೆಷನ್ ಹೋದರು, ಅಪೀಲ್ ಹೋಗಿ ಈಗ ಸುಪ್ರೀಂ ಕೋರ್ಟಲ್ಲಿ ಬೈಲ್ ಕೊಟ್ಟಿದ್ದಾರೆ. ಇಮಿಡಿಯೇಟ್ ಕೊಟ್ಬಿಟ್ರು ಅವ್ರಿಗೆ. ಕೇಸು ಹಾಕಿದ ತಕ್ಷಣನೇ ಕೊಟ್ಬಿಟ್ರು. ಅಲ್ಲ ಸರ್, ಪ್ರಕರಣದ ಗಂಭೀರತೆ ಅನ್ನೋದೊಂದಿರುತ್ತೆ ಸರ್. ಎಲ್ಲ ಕೇಸು ಒಂದೇ ಅಂತ ನಾವು ಹೇಳಕ್ಕೆ ಇಲ್ಲ, ಆ ಥರ ಹೇಳಿಲ್ಲ. ಗಂಭೀರತೆ ಏನು ಅಂತಾನೂ ಗೊತ್ತಿಲ್ಲ. ಹೀಗಾಗಿ ಚಾರ್ಜ್ ಶೀಟ್ ಅಷ್ಟು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ಇನ್ನೂ ಕೂಡ ಇಲ್ಲಿಯ ತನಕ ಬರೀ ಕೇವಲ 10 ಸಾಕ್ಷಿಗಳ ವಿಚಾರಣೆ ಆಗಿರೋದು. ಇಲ್ಲ, ಅದೇನೆಂದರೆ ಇಲ್ಲಿ ಕಾನೂನಲ್ಲಿ ಏನೋ ಗೊಂದಲ ಇದೆ. ಯಾಕೆಂದರೆ
ಅದು ಪ್ರೊಸೀಜರ್ ಪ್ರಕಾರ ಹೋಗಿದ್ರೆ ಖಂಡಿತ ಅದು ಫಾಸ್ಟ್ ಟ್ರ್ಯಾಕಲ್ಲಿ ಹೋಗುತ್ತೆ. ಯಾಕೆಂದರೆ ಇವ್ರು ಬಂದು ನಿಮ್ಮ ಪ್ರಕಾರ ಯಾರು ಡಿಲೇ ಮಾಡ್ತಿದ್ದಾರೆ ಅಂತ ಆರೋಪ? ಇದು ಇನ್ನು ಮುಂದೆ ಗೊತ್ತಾಗಬೇಕು. ಯಾಕಂದರೆ ಈ ಹಿಸ್ಟ್ರಿ ನೀವು ಕರೆದ್ರೆ ಮೇಲೆ ನನಗೆ ಗೊತ್ತಾಯಿತು, ಈ ವಿಷಯ ಮೇಲೋಟಾಗಿ ನಮಗೆ ಗೊತ್ತಾಯಿತು, ಸ್ವಲ್ಪ ಈ ಥರ ಆಯಿತು, ಇದೆಲ್ಲ ಗೊತ್ತು, ಓದ್ತಾ ಇರ್ತೀವಿ, ಇದು ಡೀಪಾಗಿ ಹೋಗಿಲ್ಲ. ಯಾಕೆಂದರೆ ಕೆಲವು ಕೇಸಲ್ಲಿ ನಾವು ಹೋಗಿ ಡೀಪಾಗಿ ಸ್ಟಡಿ ಮಾಡ್ತೀವಿ. ಲಾಸ್ಟು ನಮ್ಮ ಫ್ರೆಂಡ್ ಕೇಸಲ್ಲಿ ಕೂಡ ನಾವು ಸಂಜಯ್ ದತ್ತು ಇದು ಟೆರರಿಸ್ಟ್ ಇದರಲ್ಲಿ ಆ್ಯಕ್ಟಲ್ಲಿ ಅವರು NSC ಆ್ಯಕ್ಟಲ್ಲಿ ಅರೆಸ್ಟ್ ಮಾಡುವಾಗ ಸಂಜಯ್ ದತ್ ಅಡ್ವೊಕೇಟ್ನ ಹೋಗಿ ನಾನು ಭೇಟಿ ಮಾಡಿದೆ ಒಂದು ಕೇಸ್ಗೆ. ಅವ್ರ ಹತ್ರ ಸೆಕೆಂಡ್ ಒಪಿನಿಯನ್ ಎಲ್ಲ ತಗೊಂಡು ಬಂದೆ ಈ ಗೋವರ್ಧನ್ ಮೂರ್ತಿ ಕೇಸ್ಗೆ. ಯಾಕೆಂದರೆ ಕೆಲವು ವಿಷಯಗಳು ಡೀಪಾಗಿ, ಯಾಕೆಂದರೆ ಮೇಯ್ನು ಲಾಯರ್ಸ್ ಈ ಕೇಸಿಗೆ ಸಂಬಂಧಪಟ್ಟಂಗೆ ಯಾರನ್ನಾದ್ರೂ ವಕೀಲರು ಭೇಟಿ ಆಗಿದ್ದೀರಾ? ಇಲ್ಲ, ಈಗ ಯಾರನ್ನೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ, ನಾವು ಯಾರನ್ನು ಕಾಂಟ್ಯಾಕ್ಟ್ ಮಾಡಿಲ್ಲ. ಈ ಕೇಸ್ ಹಿಸ್ಟ್ರಿ ಗೊತ್ತಾಗಿದ್ರೆ, ಯಾಕೆಂದರೆ ಇದಕ್ಕೆ ಸೆಕೆಂಡ್ ಒಪಿನಿಯನ್ ಎಷ್ಟು ಜನ ಹತ್ರ ತಗೊಂಡಿದ್ದಾರೆ, ಸುಪ್ರೀಂ ಕೋರ್ಟಲ್ಲಿ ಎಷ್ಟು ಜನ ಹತ್ರ ಒಪಿನಿಯನ್ ತಗೊಂಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಯಾಕೆಂದರೆ ಈಗ ಒಪಿನಿಯನ್ ಮ್ಯಾಟರ್ಸ್ ಏನು ಒಪಿನಿಯನ್ಸ್ ಅಂದರೆ? ಒಪಿನಿಯನ್ ಅಂದರೆ ಈ ಕೇಸ್ ಹಿಸ್ಟ್ರಿ ಗೊತ್ತಾಗಿದ್ರೆ ಇದು ಯಾವ ಥರ ಯಾಕೆ ಡಿಲೇ ಆಗ್ತಾ ಇದೆ, ಯಾವ ಕಾರಣಕ್ಕೆ ಡಿಲೇ ಆಗ್ತಾ ಇದೆ, ಇನ್ವೆಸ್ಟಿಗೇಷನು, ಈ ಸಾಕ್ಷಿಗಳೆಲ್ಲ ಯಾಕೆ ಓನ್ಲಿ 10 ಸಾಕ್ಷಿಗಳು ಮಾತ್ರ ಇದು ನೋಡಿದ್ದಾರೆ ಅಂದರೆ ಏನು ಕಾರಣ, ಇದಕ್ಕೆಲ್ಲ ಕೆಲವು ವಿಷಯಗಳು ಇರುತ್ತೆ. ಅದು ಲಾ ಬಂದು ಈಗ ಬಂದು ಜಡ್ಜ್ಗಳೆಲ್ಲ ಸ್ವಲ್ಪ ತುಂಬ ಫಾಸ್ಟ್ ಆಗಿದ್ದಾರೆ. ಇವತ್ತಿಗೆ ವಾಯ್ದಾ ತಗೊಳ್ಳೋ ಥರ ಇಲ್ಲ ಇದು. ಯಾಕೆಂದರೆ ಇವ್ರಿಗೆ ಬ್ಯಾಕ್ಗ್ರೌಂಡು ತುಂಬ ದೊಡ್ಡದೆ, ಯಾರಿಗೆ, ದರ್ಶನ್ಗೆ. ಇವತ್ತು ಡೇಟ್ ಕೊಟ್ಟರೆ ನೆಕ್ಸ್ಟ್ ಹಿಯರಿಂಗಲ್ಲಿ ಅದು ಏನು ಸಬ್ಮಿಷನ್ ಮಾಡಬೇಕು, ಯಾರು ಎಳಿತಾ ಇದ್ದಾರೆ, ಯಾಕೆ, ಯಾವ ಕಾರಣಕ್ಕೆ ಇದು ಎಳಿತಾ ಇರೋದು ನನಗೆ ಗೊತ್ತಿಲ್ಲ. ಯಾಕೆಂದರೆ ಭಾರತ ದೇಶದಲ್ಲಿ ಫಸ್ಟು ಇಷ್ಟೊಂದು ಯಾಕೆ ಡ್ರಾಗು, ಇದು ಯಾವ ಕಡೆ ತಪ್ಪಂತ ಗೊತ್ತಿಲ್ಲ. ಕಾನೂನು ವ್ಯವಸ್ಥೆ ಮೇಲೆ ಆರೋಪ ಮಾಡ್ತಾ ಇದ್ದೀರಾ ಅಥವಾ ಯಾರು? ಇಲ್ಲ, ಇದು ಹಿಸ್ಟ್ರಿ ಗೊತ್ತಿಲ್ಲದೆ ಏನು ಮಾತಾಡೋಕ್ಕಾಗಲ್ಲ. ಯಾಕೆಂದರೆ ನಾನು ಪಿಕ್ಚರಲ್ಲೇ ಇಲ್ಲ. ಆದರೆ ಜನರಲ್ ವ್ಯೂ ಅಲ್ಲಿ ಈ ಕೇಸ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಯಾಕೆಂದರೆ ನಾನೇ ಸುಮಾರು ಕೇಸ್ಗಳು ಕೇಂದ್ರ ಸರ್ಕಾರ ಮೇಲೆ ಅದನ್ನೇ ಕೇಳ್ತಾ ಇದ್ದೀನಿ ಸರ್. ಕೇಸ್ ಬಗ್ಗೆ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾ ಇದ್ದೀರಾ, ಯಾರು ವಿಳಂಬ ಮಾಡ್ತಾ ಇದ್ದಾರೆ ಹೇಳಿ ಅಂತ? ಇಲ್ಲ, ಈಗ ನನ್ನ ಹತ್ರ FIR ಕಾಪಿನೋ ಚಾರ್ಜ್ ಶೀಟ್ನೋ ಯಾವುದೋ ಒಂದು ಇದ್ದರೆ, ಈ ಯಾವ ಥರ ಮೂವ್ ಮಾಡಿದ್ದಾರೆ, ಏನು ಕೊನೆ ಅಂದರೆ ರೀಡ್ ಮಾಡಿದರೆ ಹೇಳ್ಬೋದು. ಓಕೆ. ಯಾಕೆಂದರೆ ನನ್ನ ಜೊತೆಗೆ ತುಂಬ ಸೀನಿಯರ್ ವ್ಯಕ್ತಿಗಳೆಲ್ಲ ಇದ್ದಾರೆ. ಈ ಸುಪ್ರೀಂ ಕೋರ್ಟಲ್ಲಿ ಇದ್ದಾರೆ, ಇಲ್ಲಿ ಕರ್ನಾಟಕದಲ್ಲಿ ಇದ್ದಾರೆ. ಗೋಪಿ ಶಾಸ್ತ್ರಿಯಣ್ಣವರು ಕ್ಲಿಯರ್ ಕಟ್ಟಾಗಿ ನೋಡಿದರೆ ಇಮಿಡಿಯೇಟಾಗಿ ಹೇಳೋರು, ಇದು ಏನೇನಾಗಿದೆ, ಯಾಕೆ ಡಿಲೇ ಆಗಿದೆ, ಯಾಕೆ ಇದು ಸಿಗ್ತಾ ಇಲ್ಲ, ಯಾಕೆ ಕ್ಲೋಸ್ ಆಗ್ತಾ ಇಲ್ಲ ಅಂದು ಅಷ್ಟು ಎಕ್ಸ್ಪೀರಿಯನ್ಸ್ ಅವರು ಇದ್ದಾರೆ. ಬಟ್ ಇದು ಏನು ಗೊತ್ತಿಲ್ಲದೆ ನಾವು ಏನು ಮಾತಾಡೋಕ್ಕಾಗಲ್ಲ. ಆಸ್ ಎ ಫಿಲಿಮ್ ಮೇಕರು ನಮ್ಮ ಇದರಲ್ಲಿ ಇದ್ದಾರೆ ಇವರು ದರ್ಶನ್ ಅವರು, ಅವ್ರ ಮೇಲೆ ನಮಗೆ ಒಂದು ಇದಿದೆ. ಯಾಕೆಂದರೆ ಒಂದು ಟಾಪಲ್ಲಿ ಇದ್ದ ಒಬ್ಬ ಇವರು ಸ್ಟಾರ್ಡಮ್ಮು ಆಲ್ ಆಫ್ ಎ ಸಡನ್ನು ಈಗ ಇಷ್ಟು ಕಾಲ ಜೈಲಲ್ಲಿ ಇರೋದು, ಇದಕ್ಕೆ ಹಿಂದೆ ಏನು ನಡೀತು, ಅದು ಏನು ಸತ್ಯ ಅಂತ ಅವ್ರಿಗೆ ಗೊತ್ತು, ಇನ್ನು ಕೆಲವರಿಗೆ ಮಾತ್ರ ಗೊತ್ತು. ಅದೆಲ್ಲ ಗೊತ್ತಾಗಿದ್ರೆ ಇನ್ನೊಂದರೆ ಸತ್ಯ ಗೆದ್ದೇ ಗೆಲ್ಲುತ್ತೆ. ಬಟ್ ಇದಕ್ಕೆ ನಮ್ಮ ಮನಸ್ಸಿನಲ್ಲಿ ಇರೋದು, ನೋಡಿರೋದು, ಅವ್ರು ಒಳ್ಳೆಯ ವ್ಯಕ್ತಿ. ಯಾಕೆಂದರೆ ಅವರು ಯಾರಿಗೂ ಕೆಟ್ಟದ್ದು ಬಯಸಲ್ಲ. ಎಲ್ಲರ ಹತ್ರನೂ ಚಿಕ್ಕವರು ದೊಡ್ಡವರು ಇದ್ರೂ ಮರ್ಯಾದೆ ಕೊಟ್ಟು ಬೆಲೆ ಕೊಟ್ಟು ಮಾತಾಡೋವರು. ಆ ರೀತಿಯಲ್ಲಿ ಅವ್ರ ಮೇಲೆ ನಮಗೆ ಒಂದು ಒಳ್ಳೆ ಬರಬೇಕು ಅಂದ್ರೆ ಬೆಲೆ ಕೊಡ್ಲಿಲ್ವಲ್ಲ ಅನ್ನೋದೇ ಪ್ರಶ್ನೆ. ಯಾವುದು? ಎಲ್ರಿಗೂ ಬೆಲೆ ಕೊಟ್ಟರು, ಒಂದು ಪ್ರಾಣಕ್ಕೆ ಬೆಲೆ ಕೊಡ್ಲಿಲ್ವಲ್ಲ ದರ್ಶನ್? ಇಲ್ಲ, ಇದು ಅದೇ ನಾನು ಹೇಳಿದಲ್ಲ, ಇಲ್ಲಿ ಅಂತಿಮ ತೀರ್ಪು ಬರೋವರೆಗೂ ನಾನು ನೀವು ಮಾತಾಡಿ ಆರೋಪಿಗಳೇ. ಯಾಕೆಂದರೆ ಅಂತಿಮ ತೀರ್ಪೇ ಸುಪ್ರೀಂ ಕೋರ್ಟ್ ಅಂತಿಮ. ಅವರು ಹೇಳ್ತಾರೆ. ಯಾಕೆಂದರೆ ಅಲ್ಲಿರುವಾಗ ನಾವು ಅವರು ಆರೋಪಿ ಎಂದು ಹೇಳೋಕ್ಕಾಗಲ್ಲ. ಯಾಕೆಂದರೆ ಈ ಪೇಪರಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ, ಬೇರೆ ಚಾನಲಲ್ಲಿ ಬರೋದೆಲ್ಲ ಇಟ್ಕೊಂಡು ಈಗ ವಾಟ್ಸಪ್ ಅದು ಇದೆಲ್ಲ ಕೆಲವರು ಬೇಕಾಗದವರು ಎಲ್ಲ ಹೇಳ್ತಾರೆ. ಬಟ್ ಅದು ನಿಜ ಸತ್ಯ ಏನಂದರೆ 100% ಅವರಿಗೆ ಗೊತ್ತು, ಅಲ್ಲಿ ನಡೆದಿರೋದು ಆ ಘಟನೆ ಗೊತ್ತು. ಹೆಂಗಿದ್ರೂ ಅಂತಿಮ ತೀರ್ಪು ಬರುವಾಗನೇ ನಾವು ಹೇಳೋಕ್ಕಾಗುತ್ತೆ. ಈ ಮಧ್ಯದಲ್ಲಿ ನಾವು ಏನಾದರೂ ಹೇಳಿದ್ರೆ ತಪ್ಪಾಗುತ್ತೆ, ಅದು ಮಾತಾಡಬಾರ್ದು ನಾವು. ಎಸ್, ಮಾಲತಿ ಗೌಡ ಅವರೇ, ತಾವು ನಿರ್ಮಾಪಕರಾಗಿ ದರ್ಶನ್ ಅವರ ಕೊಡುಗೆ ಚಿತ್ರರಂಗಕ್ಕಿರುವಂಥದ್ದು ಗೊತ್ತೇ ಇದೆ. ಮೋರೋವರ್, ದರ್ಶನ್ ಅವರಿಗಿರುವಂಥ ಅಭಿಮಾನಿ ಬಳಗ ಇದೆಯಲ್ಲ, ಕಲ್ಟ್ ಫ್ಯಾನ್ ಬೇಸ್ ಅಂತ ಕರೀತಾರೆ. ಅವರು ದಿನಗೂಲಿ ಮಾಡುವಂಥ ಆಟೋ ಡ್ರೈವರ್ ಇರಲಿ, ಇನ್ನೊಬ್ಬರಿರಲಿ, ಮತ್ತೊಬ್ಬರಿರಲಿ, ದರ್ಶನ್ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೇಳಿದ್ರೆ ಅವರು ದಿನಕ್ಕೆ ದುಡಿಯುವಂಥ 900-1000 ರೂಪಾಯಿ, ಒಂದು 300 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡಾದ್ರೂ ಸಿನಿಮಾ ನೋಡುವಂಥ ಕಲ್ಟ್ ಫ್ಯಾನ್ ಬೇಸ್ ಇರುವಂಥ ನಟ. ಈ ಒಂದು ಪ್ರಕರಣ, ಇವರು ಜೈಲು ಪಾಲಾಗಿದ್ದು ಕೂಡ ಚಿತ್ರರಂಗದೆಲ್ಲ ಒಂದು ಕಡೆ ಒಂದು ಸ್ಪೇಸ್ ಕ್ರಿಯೇಟ್ ಆಗಿಬಿಟ್ಟಿದೆ ಅಂತ ತುಂಬ ಮಾತುಗಳಾಗ್ತಾ ಇದೆ. ತಾವೇನು ಹೇಳ್ತೀರಾ? ಹೌದು ಸರ್, ನಾನು ಇದನ್ನೇ ಹೇಳಕ್ಕೆ ಬಂದೆ. ಅಂದರೆ ವೈಯಕ್ತಿಕವಾಗಿ ನನಗೆ ತುಂಬ ಬೇಜಾರಿದೆ. ಕೋರ್ಟ್ ಆದೇಶ ನೀಡಿದೆ, ಅದು ನಿಜ. ಬಟ್ ಅದಕ್ಕೆ ನಾವೆಲ್ಲ ತಲೆಬಾಗಬೇಕು. ಆದರೆ ವೈಯಕ್ತಿಕವಾಗಿ ನನಗೆ ತುಂಬ ಬೇಜಾರಿದೆ. ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಏನಿದೆ ಅದು ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿದೆ.
ಇವಾಗಿರೋ ಇಂಡಸ್ಟ್ರಿ. ಯಾಕಂದ್ರೆ ಈ ಬೇರೆ ಇರೋದೇ ಕೆಲವೇ ಅಸಮರ್ಥರಿದ್ದಾರಾ? ಕೆಟ್ಟ ಪರಿಸ್ಥಿತಿಯನ್ನಕ್ಕೆ? ಅಸಮರ್ಥರು ಅಂತಲ್ಲ ಸರ್, ಸ್ಟಾರ್ ನಟರು ಅನ್ನೋರು ಏನಿದ್ದಾರೆ ಬರೀ ಕೆಲವೇ ಮಂದಿ ಇದ್ದಾರೆ ನಮ್ಮ ಇದರಲ್ಲಿ, ಕಡಿಮೆ ಜನ ಇದ್ದಾರೆ. ಅದರಲ್ಲಿ ಮೊದಲು ವರ್ಷಕ್ಕೆ 2 ಸಿನಿಮಾ ನಡೀತಿತ್ತು, 2 ಸಿನಿಮಾ ಮಾಡ್ತಿದ್ರು ಒಬ್ಬೊಬ್ರು ಸ್ಟಾರ್ ನಟರು. ಆದ್ರೆ ಇಲ್ಲಿ ಸ್ಟಾರ್ ನಟರುಗಳೆಲ್ಲ 1-2 ವರ್ಷಕ್ಕೋ 3 ವರ್ಷಕ್ಕೋ ಒಂದೊಂದು ಸಿನಿಮಾ ಮಾಡ್ತಾ ಇದ್ದಾರೆ.